ನೋ, ಯೋಚನೆ ಮಾಡೋಕ್ಕೇನು ಇಲ್ಲ ಇಲ್ಲಿ. ನನ್ನ ಹೆಂಡತಿಗೆ ಒಂದು ಸಣ್ಣ ನೋವಾದರೂ ನನಗೆ ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ರಲ್ಲಿ 50-50 ಚಾನ್ಸಸ್ ಮೇಲೆ ಆಪರೇಷನ್ ಮಾಡ್ತೀರಾ ನೀವು? 100% ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇದಕ್ಕೆ ನಾನು ಒಪ್ತೀನಿ. ಇಲ್ಲದೆ ಯಾವ ಆಪರೇಷನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನು ಮಲ್ಲಿ ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತಲ್ಲ? ನಾನಿದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ಮಲ್ಲಿನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೋತೀನಿ. ಅವಳು ಯಾವುದೇ ಸ್ಥಿತಿಲಿ ಇದ್ರೂ ಪರವಾಗಿಲ್ಲ. ನನಗೆ ನನ್ನ ಮಲ್ಲಿ ನನ್ನ ಕಣ್ಣು ಮುಂದೆ ಇದ್ರೆ ಅಷ್ಟೇ ಸಾಕು. ಪ್ಲೀಸ್ ಪ್ಲೀಸ್. ನೋಡಿದ್ರ ಡಾಕ್ಟರ್, ಆಪರೇಷನ್ ಅಂತ ಇದ್ದಾಗ ಹೇಗಾಡ್ತಾ ಇದ್ದಾನೆ ಅಂತ. ಇನ್ನು ಮಲ್ಲಿಗೆ ಏನಾದರೂ ಆದರೆ ಅವನಷ್ಟೇ ಅಲ್ಲ, ನಮಗೂ ತಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನೋಡಿ, ಹೇಗಾದರೂ ಮಾಡಿ ಆಪರೇಷನ್ ಅವಾಯ್ಡ್ ಮಾಡ್ಬೋದಾ ಅಂತ. ಯಾವುದಕ್ಕೂ ಒಂದ್ಸಾರಿ ನಿಮ್ಮ ಡಾಕ್ಟರ್ನ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ಡಿಸಿಷನಿಗೆ ಬರ್ತೀವಿ. ಓಕೆ. ಅಪ್ಪಣ್ಣ, ಹೇ ಏನಾಯ್ತಾನ? ಗೆಳೆಯ ಫೋನ್ ಮಾಡಿದ್ದ ಕಣೆ, ಮಲ್ಲಿಗೆ ಆಪರೇಷನ್ ಮಾಡ್ಬೇಕಂತೆ. ಮಗುನೂ ಕೈ ತಪ್ಪೋಯ್ತು. ಮಲ್ಲಿಗೇನು ಆಗದೆ ಇದೆ. ಯಾಕೆ ಆ ಥರ ಮಾತಾಡ್ತೀಯಾ? ಹಾಗೆಲ್ಲ ಏನೂ ಆಗಲ್ಲ ಅಪ್ಪಣ್ಣ. ಭಗವಂತ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದನ್ನೇ ಮಾಡೋದು. ಒಂದು ಕೆಲಸ ಮಾಡೋಣ, ದೇವ್ರಿಗೆ ತುಪ್ಪದ ದೀಪ ಹಚ್ಚೋಣ. ಹಾಂ, ಆ ಹುಡುಗಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ. ಹಾಗೆ ಮಾಡೋಣ. ಏನು ಸರ್ ತುಂಬ ಖುಷಿಯಾಗಿದ್ದೀರಾ? ಏನಾದ್ರು ನಿಮ್ಮ ಹೆಂಡತಿ ಹೋಗ್ಬಿಟ್ರಾ? ಈ ಕೆಳಗೆ ಚೆನ್ನಾಗಿ ಏನನ್ಸತಿ ಹೇಳಿ? ಏನು ಸರ್ ತುಂಬ ಖುಷಿಯಾಗಿದ್ದೀರಾ? ನಿಮ್ಮ ಹೆಂಡತಿ ಏನಾದರೂ ಹೋಗ್ಬಿಟ್ರಾ? ಇನ್ನೂ ಹೋಗಿಲ್ಲ, ಸದಿದ್ದಾಳೆ, ಹೋಗ್ತಾಳೆ. ಐ ಮೀನ್ ನಿಮ್ಮ ಬಾಸು ಅಂದರೆ ನಿಮ್ಮ ಡಾಕ್ಟ್ರು ಕಣ್ರಿ, ಅವಳು ಹೋಗೋದಕ್ಕೆ ಆಲ್ರೆಡಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದ್ದಾರೆ. ಟಿಕೆಟಾ? ಹಾಂ, ಅರ್ಥ ಆಗಲಿಲ್ವಾ? ಡಾಕ್ಟ್ರ್ ಏನಂದ್ರೆ ಗೊತ್ತಾ, ನಿಮ್ಮ ವೈಫ್ಗೆ ಪ್ರಜ್ಞೆ ಬರೋದಿಲ್ಲ, ಬದುಕೋ ಚಾನ್ಸಸ್ ಒಂದು 50-50 ಇದೆ, ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹೌದಾ? ಆಪರೇಷನ್ ಮಾಡೋದು ಫಿಕ್ಸ್ ಅಂತ? ಹ್ಞೂ, ಮತ್ತೆ ನಿಮ್ಮ ಡಾಕ್ಟ್ರೇ ಪ್ರಪೋಸಲ್ ಇಟ್ಟಿದ್ದಾರೆ ಅಂತೀನಿ. ಈಗ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಡಾಕ್ಟ್ರ್ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನೆಲ್ಲ ಕಲೆ ಹಾಕಿ ಗುಡ್ಡೆ ಹಾಕಿ ಏನಾದರೂ ಮಾಡಿ ಆಪರೇಷನ್ನ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನಿಮಗನ್ಸಿದ್ರೆ, ನೀವು ಲೈಟಾಗಿ ಮಧ್ಯದಲ್ಲಿ ಕಡ್ಡಿ ಆಡಿಸ್ಬೇಕು. ಅಂದರೆ ಅರ್ಥ 50-50% ಚಾನ್ಸಸಲ್ಲಿ ಒಳಗೋಗಿರೋ ಬಾಡಿ 100% ಶವ ಆಗಿ ಈಚೆ ಬರಬೇಕು. ಆ ಥರ ಮಾಡಬೇಕು. ಮಾಡ್ತೀರಲ್ಲ? ಕಾನ್ಫಿಡೆಂಟಾಗಿ ಹೇಳ್ರಿ. ನೋಡಿ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಸಿಸ್ಟರ್. ಸಿಸ್ಟರ್ ಎತ್ತು ಅಲ್ಲ, ಒಂದು ಬೇಜಾರು ಏನು ಗೊತ್ತಾ ಸಿಸ್ಟರ್? ಆಯಿತು ಸಿಸ್ಟರ್ ಅಂತ ಕರೆಯೋದೇ ಬೇಜಾರು. ಹೋಗಿ ಸರ್, ನೀವು ಒಂದೊಂದು ಸತಿ ನಾಟಿ ಆಗಿಬಿಡ್ತೀರಾ. ಒಂದೊಂದು ಸತಿನ ಹಿಂಗೆಲ್ಲ ಹೇಳಿ ನನ್ನ ಕ್ಯಾರೆಕ್ಟರ್ಗೆ ಅವಮಾನ ಮಾಡಬೇಡ್ರಿ. ನಾವು ಹುಡುತಾನೆ ನಾಟಿ. ಹಾಂ ನೋಡಿ, ನೀವು ಅಂತಿಂತ ಉಪಕಾರ ಮಾಡಿಲ್ಲ ನನಗೆ. ಯಾವ ಮಾರಿ ನೀವು ಮತ್ತಿನ ಇಂಜೆಕ್ಷನ್ ಕೊಡದೆ ಹೋಗಿದ್ದಿದ್ರೆ ಅವಳಿಗೆ ಪ್ರಜ್ಞೆ ಬಂದು ನಾನು ಪ್ರಜ್ಞೆ ತಪ್ಪೋ ಥರ ಆಗ್ತಿತ್ತು. ಸದ್ಯ ಹಾಗಾಗಲಿಲ್ಲ. ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಅಯ್ಯೋ, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ನಾನು ಹಾಕಿರೋ ಇಂಜೆಕ್ಷನ್ಗೆ ಅವ್ಳು ಪ್ರಜ್ಞೆ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಸರ್. ಅಬ್ಬಾ, ಏನು ಕಾನ್ಫಿಡೆನ್ಸ್ ನಿಮ್ಮದು. ನಾವು ನೀವು ಓದ್ ಜಮ್ದಲ್ಲಿ ಕ್ರೈಮ್ ಪಾರ್ಟ್ನರ್ ಆಗಿದ್ವಿ ಅನ್ಸುತ್ತೆ, ಅದಕ್ಕೆ ಈಗಲೂ ಮತ್ತೆ ಸಿಕ್ಕಿದ್ದೀವಿ. ಈಗ ನೋಡಿ, ಇಷ್ಟೇ ಮಾಡಿದಿರಂತ ಇನ್ನೊಂದು ಚಿಕ್ಕ ಫೇವರ್ ಮಾಡಿಬಿಡಿ. ಏನು ಗೊತ್ತಾ, ಲಾಸ್ಟ್ ಕಡೆದಾಗ ಒಂದು ಡೋಸ್ ಕೊಟ್ಬಿಡಿ. ಆ ಡೋಸು ಯಾವ ಲೆವೆಲ್ಗಿರಬೇಕು ಅಂತಂದ್ರೆ, ಅವಳು ಈ ಜನ್ಮದಲ್ಲಿ ಸತ್ತು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದ್ರೂ ಹುಟ್ಟುತ್ತಾ ಪ್ರಜ್ಞೆ ತಪ್ಪಿನೇ ಹುಟ್ಟಬೇಕು. ಆ ಲೆವೆಲ್ಗೆ ಏನಾದರೂ ಮಾಡಿ ಪ್ಲೀಸ್. ಆಯಿತು ಬಿಡಿ ಸರ್, ನಿಮ್ಮ ಆಸೆ ನಾನು ಯಾಕೆ ಬೇಡನ್ಲಿ? ಇನ್ನೊಂದು ಡೋಸ್ ಕೊಟ್ಟರೆ ಆಯಿತು. ಥ್ಯಾಂಕ್ ಯು ಸರ್. ಈ ಇಬ್ರು ಡಾಕ್ಟರ್ಸು ಸೇರ್ಕೊಂಡು ಏನು ಪಿತೂರಿ ಮಾಡ್ತಾ ಇದ್ದಾರೆ? ಯಾಮಾರಿ ಆಪರೇಷನ್ ಬೇಡ ಅಂದ್ಬಿಡ್ತಾರ?
ದಡ್ಡ ಜೇಡಿ ಓವರ್ ಆ್ಯಕ್ಟಿಂಗ್ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ಯಲ್ಲೋ. ಮುಚ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಆಪ್ರೇಷನ್ ಆಗೋಗ್ತಿತ್ತು. ಗೌತಮ್ ಅವರೇ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸರಿಯಾಗೇ ಇದೆ ಅನ್ನಿಸ್ತಿದೆ. ಮಲ್ಲಿ ಅವ್ರಿಗೆ ಪ್ರಜ್ಞೆ ಬರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಾ ಮಿಸ್ ಆಗೋಯ್ತಲ್ಲ ಅಂದಿದ್ದ ಲಡ್ಡು ವಾಪಸ್ ಬಂದು ಬಾಯಿಗೆ ಬಿತ್ತು. ಇಲ್ದಿದ್ರೆ ಅವ್ರು ಇಷ್ಟೊತ್ತಿಗಾಗಲೇ ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸಬೇಕಾಗಿತ್ತು. ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದರೆ ಅದರ ಅರ್ಥ ಅವ್ರಿಗೆ ಪ್ರಜ್ಞೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ. ಸೊ ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗೋ ಫಾರ್ ದ ಆಪರೇಷನ್. ನಮಗಾಗಲಿ ನಿಮಗಾಗಲಿ ಬೇರೆ ಯಾವ ಆಪ್ಷನ್ನೂ ಇಲ್ಲ. ದಯವಿಟ್ಟು ಆಪ್ರೇಷನ್ಗೆ ಒಪ್ಪಿಗೆ ಕೊಡಿ. ಕನ್ಸರ್ನ್ ಫಾರ್ಮ್ಗೆ ನಿಮ್ಮ ಬ್ರದರ್ಗೆ ಸೈನ್ ಹಾಕೋದಿಕ್ಕೆ ಹೇಳಿ. ಅಪ್ಪ ಜಯದೇವ, ಮತ್ತೆ ಓವರ್ ಆ್ಯಕ್ಟಿಂಗ್ ಮಾಡಿ ತಗ್ಲಾಕೋಬೇಡ. ಸೈನ್ ಮಾಡು ಅಂದರೆ ಮುಚ್ಕೊಂಡು ಸೈನ್ ಹಾಕು. ಜೈ, ಹಾಂ ಬ್ರೋ, ನಾನು ಯೋಚನೆ ಮಾಡಿದೆ. ನನ್ನೊಬ್ಬನ ಬೈಯೋಕ್ಕೆ ಮಲ್ಲಿನ ಹುಷಾರು ಮಾಡೋಂಥ ಅವಕಾಶನ ನಾನೇ ಯಾಕೆ ನನ್ನ ಕೈಯಾರ ಹಾಳು ಮಾಡ್ಕೊಳ್ಳಿ. ನನಗೆ ಒಪ್ಪಿಗೆ ಇದೆ. ನಾನು ಆ ದೇವ್ರನ್ನ ನಂಬ್ತೀನಿ ಬ್ರೋ. ಆ ದೇವ್ರಿಗಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಧ್ಯೆ ಇರೋಂಥ ಪ್ರೀತಿನ ನಂಬ್ತೀನಿ ನಾನು. ಆ ಪ್ರೀತಿನೇ ನಾವಿಬ್ಬರನ್ನ ಖಂಡಿತ ಒಂದು ಮಾಡೇ ಮಾಡುತ್ತೆ. ನೋಡ್ತೀರಿ, ಎಲ್ಲರೂ ನೋಡ್ತೀರಿ. ಆಪರೇಷನ್ ಥಿಯೇಟ್ರಿಂದ ನನ್ನ ಹೆಂಡತಿ ಮಲ್ಲಿ ಹೇಗೆ ಈಚೆ ಬರ್ತಾಳೆ ಅಂತ ನೋಡ್ತೀರಿ. ಅವಳು ಮಾಮೂಲಿ ಮಲ್ಲಿಯಾಗಿ ಬರಲ್ಲ. ಮೊದಲಿನ ಥರ ಬಡ ಬಡ ಅಂತ ಮಾತಾಡೋ ಮಾತಿನ ಮಲ್ಲಿಯಾಗಿ ಈಚೆ ಬರ್ತಾಳೆ. ಕೆಲಸ ಏನಾಗ್ಬೇಕು ಕೊಡಿ. ಫೈನಲಿ ಆಪರೇಷನ್ ಫಿಕ್ಸ್ ಆಯಿತು. ಅಲ್ಲಿಗೆ ಮಲ್ಲಿ ಕತೆ ಮುಗೀತು. ದೇವ್ರೆ, ಮಲ್ಲಿನ ಈ ಸಂಕಷ್ಟದಿಂದ ಪಾರು ಮಾಡಪ್ಪ. ಯಾವುದೇ ಕಾರಣಕ್ಕೂ ಅವಳಿಗೇನೂ ಆಗಬಾರ್ದು. ನನ್ನ ಗೆಳೆಯ, ಅವನ ಮನೆಯವರು ನೋವು ತಿನ್ನಬಾರ್ದು. ಅಷ್ಟೇಪ್ಪ ನಾನು ಕೇಳ್ಕೊಳ್ಳೋದು. ಹೋಗಿ ಹೋಗಿ ಖಾಲಿ ಸ್ಟ್ರೆಚರ್ ತಗೊಂಡೋಗಿ ವಾಪಸ್ ಬರ್ತಾ ಮಲ್ಲಿ ಬಾಡಿ ಎತ್ಕೊಂಡ್ಬನ್ನಿ. ದೇವ್ರೆ, ಮಲ್ಲಿಗೇನೂ ಆಗದೆ ಇರ್ಲಪ್ಪ. ಅವಳ ಮಗುನಂತೂ ಕಿತ್ಕೊಂಡೆ. ಮಲ್ಲಿನಾದರೂ ಕಾಪಾಡಪ್ಪ. ಬನ್ನಿ ಶಿಫ್ಟ್ ಮಾಡೋಣ. ಒಂದು ನಿಮಿಷ. ಏನಾಯ್ತು ಡಾಕ್ಟರ್? ಪ್ರಜ್ಞೆ ಬರ್ತಾ ಇದೆ ಅವ್ರಿಗೆ. ಪ್ರಜ್ಞೆ ಬರೋದಕ್ಕೆ ಹೆಂಗೆ ಸಾಧ್ಯ? ನಾನು ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ನಲ್ವಾ? ಸ್ಟ್ರೆಚರ್ ಬಿಟ್ಟು ತಗೊಂಡೋಗಿ. ಎಸ್, ಶಿ ಈಸ್ ಗೆಟಿಂಗ್ ಕಾನ್ಶಿಯಸ್.
ಏಯ್ ಏನಿದು ಖಾಲಿ ಸ್ಟ್ರೆಚರ್ನ ವಾಪಸ್ ತೊಗೊಂಡೋಗ್ತಿದ್ದಾರೆ ಏನಾಗಿರ್ಬೋದು? ಕಂಗ್ರಾಟ್ಸ್, ಮಲ್ಲಿಗೆ ಪ್ರಜ್ಞೆ ಬಂತು. ನಿಜಕ್ಕೂ ಆ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿದಾಳೆ. ಇಟ್ಸ್ ಅ ಮಿರಾಕಲ್. ಒಂದ್ ವೇಳೆ ಆಪರೇಷನ್ ಮಾಡಿದಿದ್ರೆ ಏನಾಗ್ತಿತ್ತು ಅಂತ ಹೇಳಕ್ ಆಗ್ತಿರ್ಲಿಲ್ಲ. ದೇವ್ರಿದ್ದಾನೆ ಅಂತ ಇದಕ್ಕೆ ಹೇಳೋದು. ನಾವು ನೋಡ್ಬೋದಾ? ಯಾ ಶೋರ್. ಮಲ್ಲಿ ಅಕ್ಕರೆ ಏನೇನೇನು ಎಷ್ಟು ಭಯ ಆಯ್ತು ಗೊತ್ತಾ? ಆ ದೇವ್ರು ನಮ್ಮ ಕೈ ಬಿಟ್ಟಿಲ್ಲ. ಹುಷಾರಾಗಿದ್ದಾಳಲ್ಲ, ಮತ್ತೆ ಕಣ್ಣೀರು, ಸಮಾಧಾನ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ್ಮೇಲೂ ಇವಳಿಗೆ ಪ್ರಜ್ಞೆ ಹೇಗೆ ಬಂತು? ಇವಳೇನಾದರೂ ನಾನು ದಿಯಾ ಒಟ್ಟಿಗೆ ಇದ್ದಿದ್ದನ್ನು ನೋಡಿದ್ರೆ ಮುಗೀತು ಕತೆ. ಅಕ್ಕರೆ ನನ್ನ ಮಗು ಇಲ್ಲಿ? ಮಗುಗೇನೂ ಆಗಿಲ್ಲ ತಾನೆ? ನನ್ನ ಮಗು ಎಲ್ಲಿ ಅಕ್ಕರೆ? ಅಕ್ಕರೆ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನನ್ನ ಮಗು ಎಲ್ಲಿ? ಅದು ಮೊದಲೇ ಆಕ್ಸಿಡೆಂಟ್ ಆಯ್ತಲ್ಲ, ನಮ್ಮ ಮಗುನ ಅಕ್ಕರೆ ಇವಳು ಇಷ್ಟೊತ್ತಾದರೂ ನನ್ನ ಕಡೆ ಫೋಕಸ್ ಮಾಡಿಲ್ಲ ಅಂದರೆ ನಾನು ದಿಯಾ ಒಟ್ಟಿಗೆ ಇದ್ದಿದ್ದನ್ನು ಇವಳು ನೋಡಿಲ್ಲ ಅಂದಂಗಾಯ್ತು. ಥ್ಯಾಂಕ್ ಗಾಡ್ ಐ ಆಮ್ ಸೇಫ್. ಮಲ್ಲಿ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಇನ್ನು ಸ್ವಲ್ಪ ಜಯದೇವ್ ಅವ್ರ ಕಡೆ ಗಮನ ಕೊಡಬೇಕು. ಸಿಸ್ಟರ್ 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 ಯಾಕೆ ಹಿಂಗೆ ಕೂಗ ಹಾಡ್ಕೊಂಡು ಬರ್ತಾ ಇದೆಯಾ? ಸಿಸ್ಟರ್ 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 ಪದ ಕೇಳಿದ್ರೆ ನನಗೆ ಹಿಂಸೆ ಆಗತ್ತೆ. ಅಲ್ಲ ಸಿಸ್ಟರ್, ಸಿಸ್ಟರ್ನ ಸಿಸ್ಟರ್ ಅಂತ ಕರೆಯದೆ ಇನ್ನೇನು ಕರಿಬೇಕಳು? ಈಗ ತಲೆ ಹೋಗೋಂಥದ್ದು ಏನಾಯ್ತು? ತಲೆ ಹೋಗುವಂಥ ವಿಷಯನೇ, ಆದರೆ ನಮ್ದಲ್ಲ. ತಿನ್ಯಾರ್ದು ಅಲ್ಲಿ ಈಗಷ್ಟೇ ಬಂದ ಅಧಿಕೃತ ಮಾಹಿತಿ ಪ್ರಕಾರ ಅವಳು ಪ್ರಜ್ಞೆ ಇಲ್ಲದೆ ಮಲಗಿದಾಳೆ. ಜೀವಂತ ಶವ ಅಂತಾರಲ್ಲ, ಹಂಗೆ ಮಲಗಿದಾಳೆ. ಅವಳ ಕಮ್ ಬ್ಯಾಕ್ ಬರೀ ಇಂಪಾಸಿಬಲ್ ಅಲ್ಲ, ಹೈಲಿ ಇಂಪಾಸಿಬಲ್. ಅದಕ್ಕೆ ಅವ್ರದ್ದೊಂದು ಫೋಟೋ ಇದ್ರೆ ಕೊಡು, ಹೋಗಿ ದೊಡ್ಡದೊಂದು ಫ್ರೇಮ್ ಹಾಕ್ಸ್ಕೊಂಡ್ಬರ್ತೀನಿ ವಿತ್ ಸಬ್ ಟೈಟ್ಲ್. ಜನನ ಇಂತಿಂಥ ತಾರೀಕು, ಮರಣ ಇಂತಿಂಥ ತಾರೀಕು, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.
ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತಾ ಇಲ್ವಾ? ಇದರಲ್ಲಿ ಓವರ್ ಏನು ಬಂತು ಸಿಸ್ಟರ್? ಮುಂದಾಗೋದಕ್ಕೆ ತಯಾರಾಗಬೇಕಲ್ಲ, ನಾವು ಮೆಂಟಲಿ ಪ್ರಿಪೇರ್ ಆಗಬೇಕಲ್ವಾ? ಈಗ ಭೂಮಿಕಾ ಮತ್ತು ಗೌತಮ್ ಹ್ಯಾಪ್ ಮೋರೆ ಹಾಕ್ಕೊಂಡು ಬರುವಾಗ ನಾವು ಹ್ಯಾಪ್ ಮೋರೆ ಹಾಕ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡಬೇಕಲ್ವಾ? ಅವಳು ಫೋಟೋದ ಮುಂದೆ ಕೂತ್ಕೊಂಡು ಅಥವಾ ಅಂತ ಬಾಯಿ ಪಡ್ಕೋಬೇಕಲ್ವಾ? ಅವ್ರು ಅಳೋದನ್ನು ನಿಲ್ಲಿಸಿ ನಮಗೆ ಸಮಾಧಾನ ಮಾಡಕ್ಕೆ ಬರಬೇಕಲ್ವಾ ಸಿಸ್ಟರ್? ಅದಕ್ಕೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದೀನಿ. ಮೆಲ್ಲಗಮ್ಮ, ಹುಷಾರು. ಅದರ ಅವಶ್ಯಕತೆ ಇಲ್ಲ. ಏನು ಹೇಳ್ತಾ ಇದೆ ಸಿಸ್ಟರ್? ಅಲ್ಲಿ ನೋಡಿ ಸಿಸ್ಟರ್, ಇದು ಬೆನ್ನಿಗೆ ಬಿದ್ದಿರೋ ಬೇತಾಳನೇ ಸರಿ. ಸತ್ತು ಸ್ವರ್ಗಕ್ಕೆ ಹೋಗ್ತಾಳೆ ಅಂದರೆ ಮನೆ ಬಾಗಿಲಿಗೆ ಒಕ್ಕರ್ಸ್ಕೊಬಿಟ್ಟಿದ್ದಾಳಲ್ಲ. ಬಾ, ಫೋಟೋ ಫ್ರೇಮ್ ಕ್ಯಾನ್ಸಲ್ ಮಾಡಿಬಿಡೋಣ. ಬಾ, ವೆಲ್ಕಮ್ ಮಾಡೋಣ. ಬಾ, ಸ್ವಲ್ಪ ನಿಂತ್ಕೊಂಬ. ಅಪೇಕ್ಷಾ, ಹೋಗಮ್ಮ, ಆರತಿ ತಗೊಂಬ. ಅಜ್ಜಿ 1 ನಿಮಿಷ ಅಜ್ಜಿ, ಇದೆಲ್ಲ ಯಾಕಜ್ಜಿ ನನಗೆ? ಮಗಿನ ಬಗ್ಗೆ ನನಗಿಂತ ಜಾಸ್ತಿ ನೀವು ಕೂಡ ಕನ್ಸುಗಳು ಕಟ್ಕೊಂಡಿದ್ರಿ. ಅದನ್ನೆಲ್ಲ ನಾನು ನಿರಾಸೆ ಮಾಡ್ಬಿಟ್ಟಿವ್ನಿ. ಇಂಥ ಪುರುಷಾರ್ಥಕ್ಕೆ ನಂಗೆ ಆರ್ತಿಗಿರ್ತಿಯಲ್ಲ ಯಾಕೆ? ಬೇಡ, ನಾನಂಗೆ ಒಳಗೆ ಬರ್ತೀನಿ. ಏಯ್, ನಿಂತ್ಕೊ. ನೋಡು, ನಮಗೆ ಮಗು ಮೇಲೆ ಆಸೆ ಇದ್ದಿದ್ದು ನಿಜ. ಅದಕ್ಕಿಂತ ಹೆಚ್ಚಾಗಿ ನೀನು ಹುಷಾರಾಗಿ ಬರಲಿ ಅಂತ ಬಯಸಿದ್ವಿ. ಈ ಮನೆ ಸೊಸೆ ನಮ್ಮ, ನೀನು ಈ ಮನೆ ಸೊತ್ತು. ನಮಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತ ಬೇಜಾರಿಲ್ಲ. ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಇದಕ್ಕೆಲ್ಲ ನೀನೇನಮ್ಮ ಮಾಡೋಕ್ಕಾಗುತ್ತೆ. ಜೀವನ ಅಂದಮೇಲೆ ಹೀಗೆಲ್ಲ ಏಳು ಬೀಳು ಇದ್ದಿದ್ದೆ. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಎಷ್ಟೇ ಆಗಲಿ ಸಾವನ್ನೇ ಗೆದ್ದು ಬಂದಿರೋಳು ನೀನು. ಅದಕ್ಕಾದರೂ ನಿನಗೆ ಆರತಿ ಮಾಡಲೇಬೇಕು. ಹೋಗಿ ತಗೊಂಡು ಬಮ್ಮ. ಭೂಮಿಕಾ, ಈಗ ಬಾ, ಆರತಿ ಮಾಡಿ. ಭೂಮಿಕಾ, ಅವ್ರನ್ನ ನಿಧಾನವಾಗಿ ಒಳಗೆ ಕರ್ಕೊಂಡು ಹೋಗಮ್ಮ. ಮೆಲ್ಲಿಗೆ ಮೆಲ್ಲಿಗೆ. ಒಂದು ನಿಮಿಷ. ಗುಂಡು, ಏನಪ್ಪ? ಮಲ್ಲಿ ಈಗ ಆರಾಮಾಗಿದ್ದಾಳೆ, ನಥಿಂಗ್ ಟು ವರಿ. ಬಟ್ ಅವಳು ಮಗುನ ಕಳ್ಕೊಂಡಿರೋ ನೋವಿದೆಯಲ್ಲ, ಅದು ವಾಸಿ ಆಗೋದಕ್ಕೆ ಸ್ವಲ್ಪ ದಿವಸ ಬೇಕಾಗುತ್ತೆ. ಸ್ವಲ್ಪ ಏನು, ತುಂಬ ದಿವಸನೇ ಬೇಕಾಗ್ಬೋದು. ಅದು ಅಷ್ಟು ಈಸಿಯಾಗಿ ವಾಸಿ ಆಗೋದಕ್ಕೆ ಸಣ್ಣ ಗಾಯ ಅಲ್ವಲ್ಲ, ಅದು ಇನ್ನಷ್ಟು ದೊಡ್ಡದಾಗದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಆ ಥರದೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಅವಳು ಆದಷ್ಟು ಬೇಗ ಆ ನೋವಿಂದ ಆಚೆ ಬರಬೇಕು. ಅದು ನನ್ನ, ನಿಮ್ಮ, ನಮ್ಮೆಲ್ಲರ ಕರ್ತವ್ಯ. ಆಮೇಲೆ ಮಲ್ಲಿಗೆ ಸಾಧ್ಯ ಆದಷ್ಟು ಪಾಸಿಟಿವಿಟಿ ತುಂಬೋಣ. ಸದ್ಯಕ್ಕೆ ಅವಳಿಗೆ ಬೇಕಾಗಿರೋ ಮೆಡಿಸಿನ್ ಅದೊಂದೇ. ಅನುಕಂಪ ತೋರಿಸೋ ಬದಲು ಧೈರ್ಯ ತುಂಬೋಣ. ಅದನ್ನು ಆಗಾಗ ಮಾಡ್ತಾ ಇರೋಣ. ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರದ್ದು ಫೀಲ್ ಕೊಡೋಣ. ಓಕೆ, ಐ ಥಿಂಕ್ ನಾನು ಹೇಳಿದ್ದು ನೀವೆಲ್ಲರೂ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಬಿಗ್ ಬ್ರೋ, ನೀನು ಇಷ್ಟ ಹೇಳಿದ್ಮೇಲೆ ನಾವು ಮಾಡದೇ ಇರ್ತೀವ? ಅದು ನಮ್ಮ ಡ್ಯೂಟಿ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಯು ಡೋಂಟ್ ವರಿ. ಗುಡ್. ಅವಳು ಆದಷ್ಟು ಬೇಗ ನಾರ್ಮಲ್ ಆದರೆ ಸಾಕು. ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು.
ಅಪ್ಪಣ್ಣ ಅಪ್ಪಣ್ಣ. ಏನಾಯ್ತಾ ನನ್ ಖುಷಿಯಾಗಿದ್ಯಾ? ಹಾಸ್ಪಿಟ್ಲಿಂದ ಏನಾದ್ರು ನ್ಯೂಸ್ ಬಂತಾ? ಹೂಚಿನ ಗೆಳೆಯ ಫೋನ್ ಮಾಡಿದ್ದ, ಮಲ್ಲಿಗೆ ಪ್ರಜ್ಞೆ ಬಂತಂತೆ. ಅಪ್ಪ, ಪ್ರಜ್ಞೆ ಬಂತಂತ ಖುಷಿ ಆಯಿತು. ಇದಕ್ಕಿಂತ ಖುಷಿಯಾದ ವಿಷಯ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ದೇವ್ರು ದೊಡ್ಡವನು, ಎಲ್ಲಿ ಏನಾಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಏನೂ ತೊಂದರೆ ಆಗಿಲ್ವಲ್ಲ, ಅಷ್ಟೇ ಸಾಕು. ಅವಳು ಹುಷಾರಾಗಿದ್ದ ಅಷ್ಟೇ ಅಲ್ಲ, ಅವಳನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೂ ಕರ್ಕೊಂಡು ಹೋದ್ರಂತೆ. ಅಪ್ಪ ಅಂತೂ ನಮ್ಮ ಪೂಜೆ ಭಗವಂತಂಗೆ ತಲುಪ್ತು, ಒಂದು ಫಲನೂ ಕೊಟ್ಬಿಟ್ಟ. ನಮ್ಮ ಪ್ರಾರ್ಥನೆ ಅನ್ನೋದಕ್ಕಿಂತ ಗೌತಮ್ ಮಾಡಿರೋ ದಾನ ಧರ್ಮದ ಫಲ ಅಂದರೂ ತಪ್ಪಿಲ್ಲ ಆನಂದ್. ಕಷ್ಟದಲ್ಲಿರೋ ಎಷ್ಟೋ ಜನಕ್ಕೆ ಸಹಾಯ ಮಾಡಿದಾನವನು. ಅವ್ರ ಹಾರೈಕೆನೇ ಇವತ್ತು ಮನೇನ ಕಾಯ್ತಿದೆ ಅಂದರೂ ತಪ್ಪಿಲ್ಲ. ನಿಜ ಚಿನ್ನ, ಅವನು ಒಳ್ಳೆತನನೇ ಆ ಮನೆಗೆ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ನು ಮಾಡಿರೋ ಪುಣ್ಯನೇ ಅಷ್ಟು ದೊಡ್ಡ ಸಾಮ್ರಾಜ್ಯನ ಕಾಪಾಡ್ಕೊಂಬಂದಿರೋದು. ಈ ಕೋಟಿಗೊಬ್ಬ ಅಂತಾರಲ್ಲ ಆ ಥರ. ನಮ್ಮ ಡುಮ್ಮನ್ ಅಂತವ್ರು ದುರ್ಬಿನ್ ಹಾಕೊಂಡು ಹುಡ್ಕಿದ್ರು ಸಿಗಲ್ಲ. ದುರ್ಬಿನ್ ಅಲ್ಲ, ಟೆಲಿಸ್ಕೋಪ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ಅನ್ಯಗ್ರಹ ಜೀವಿಗಳು ಬೇಕಾದರೂ ಸಿಗ್ಬೋದು, ಆದರೆ ನನ್ನ ಗೆಳೆಯನಂಥ ಜೀವ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಪ್ಪ. ಒಂದೊಂದು ಸರ್ತಿ ನಾನು ನೋಡ್ತಿದ್ರೆ ಅಪ್ಪಿತಪ್ಪಿ ಭೂಮಿ ಮೇಲೆ ಹುಟ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ತಾನು ಬೇಕಾದ್ರೆ ನೋವು ತಿಂತಾನೆ, ಆದರೆ ಅಪ್ಪಿತಪ್ಪಿನೂ ಬೇರೆಯವ್ರಿಗೆ ನೋವು ಕೊಡಲ್ಲ. ಅದವನ ಜೀನಲ್ಲೂ ಇಲ್ಲ. ಅವನು ತೂಕನೇ ಬೇರೆ ಚಿನ್ನ. ದೇವರ ಜೆರಾಕ್ಸ್ ಕಾಪಿ ಇವನು. ಜೆರಾಕ್ಸ್ ಕಾಪಿ ಅಲ್ಲ, ಕಲರ್ ಪ್ರಿಂಟೇ ಅವನು. ಕೆಂಪಿಗೆ ಆಪಲ್ ತರ ಇದಾನಲ್ಲ. ಈಸ್ಟ್ ಮನ್ ಕಲರ್. ಇವನ್ನ ನೋಡ್ತಿದ್ರೆ ಒಂದೊಂದು ಸರ್ತಿ ನನಗೆ ಈ ಎರಡೂ ಕನಸು ಫಿಲಮಲ್ಲಿ ಅಣ್ಣವ್ರು ನೋಡಿದ್ನಲ್ಲ, ಆ ನೆನಪಾಗ್ಬಿಡುತ್ತೆ. ಆ ಫಿಲಮಲ್ಲಿ ಅಣ್ಣವ್ರು ಹಂಗೇನೆ ಲಾಮ್ರಟ ಗಾಡಿಯಲ್ಲಿ ಕೂತ್ಕೊಂಡು ಎಂದು ನಿನ್ನ ನೋಡು ಅಂತ ಹಾಡು ಹೇಳ್ಕೊಂಡು ಬರ್ತಾ ಇದ್ರೆ ಕೆನ್ನೆಲ್ಲ ಕೆಂಪಿಗೆ ರಕ್ತ ಇನ್ನೇನು ಚಿಮ್ಮುತ್ತೇನೋ ಅನ್ನೋ ಥರ ಇದ್ರು. ಕೆಲಸ ಮಾಡೋಣ, ಇವನ್ಗೊಂದು ಹಳೆ ಲಾಮ್ರಟ ಗಾಡಿ ಕೊಡ್ಸ್ಕೊಳ್ಳೋಣ, ಮೇಲೆ ಕೂಡಿಸ್ಕೊಳ್ಳೋಣ, ಅದಕ್ಕೆ ನೆನ್ಸ್ಕೊಂಡು ಹಾಡು ಹೇಳ್ಕೊಂಡು ಬಾರೋ ಅಂತ ಬಿಟ್ಬಿಡೋಣ. ಇವನು ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ ಅಂತ ಹಂಗೆ ವಾಲ್ಕೊಂಡು ಬಂದ್ಬಿಡ್ಲಿ. ಆನಂದ್, ನಾಳೆ ಡುಮ್ಮನ್ ಮನೆಗೆ ಹೋಗಿ ಮಲ್ಲಿನ ಮಾತಾಡ್ಸ್ಕೊಂಬರೋಣವಾ? ಆದರೂ ಪಾಪ ಮಲ್ಲಿ ಮಗು ಹೋಗ್ಬಾರ್ದಾಗಿತ್ತು, ಬೇಜಾರಾಗ್ತಾ ಇದೆ. ಏನು ಮಾಡ ಚಿನ್ನ, ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ, ಆ ಥರ ಆಗಿದೆ.